ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ದು ಫಸ್ಟ್ ಯೂನಿಟ್ ಟೆಸ್ಟ್ ಈ ವೀಕಲ್ಲೇ ಇರೋದ್ರಿಂದ ನೀವೆಲ್ಲರೂ ಸ್ಟಡಿ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಈಗ ನೋಡಿ, ಫಸ್ಟ್ ಇಯರು ಪಿ ಯು ಸಿ ಫಸ್ಟ್ ಇಯರು ಕಮೆಂಟ್ ಮಾಡ್ತಾನೆ ಇದ್ರಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಮೇಡಮ್ ಅಂತ ಹೇಳಿಬಿಟ್ಟು. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನೇನು ಮಾಡಿದ್ದೆ, ನಿಮಗೆ ಪ್ಯಾಟರ್ನ್ ತಿಳಿಸ್ಕೊಟ್ಟಿದ್ದೆ, ಏನೇನು ಪ್ಯಾಟರ್ನು ಹೆಂಗೆ ಬರುತ್ತೆ, ಸಿಲೆಬಸ್ ಏನು ಅಂತ. ಹೌದಾ? ಈಗ ಇಂಪಾರ್ಟೆಂಟ್ ಏನೇನು ಕ್ವಶನ್ಸಪ್ಪ ಅಂತ ಹೇಳ್ತೀನಿ. ಇದರಲ್ಲಿ ಒಂದು ನಿಮಗೆ ಏನೇನು ಓದಬೇಕಂತ ಹೇಳ್ತೀನಿ. ಅದರಲ್ಲಿ ಯಾವುದು ನಿಮಗೆ ಟಫ್ ಆಗುತ್ತೋ ಅಥವಾ ಯಾವುದು ನಿಮಗೆ ಬರೋದಿಲ್ಲ ಅಂತ ಹೇಳಿ ಅದನ್ನು ನೀವು ನನಗೆ ತಿಳಿಸಿದ್ರೆ ಅದ್ರ ಮೇಲೆ ನಾನು ವಿಡಿಯೋವನ್ನು ಮಾಡ್ತೀನಿ ಇವಾಗ. ಓಕೆ, ಈಗ ಫಸ್ಟ್ ಚಾಪ್ಟ್ರು. ಹೌದಾ? ಫಸ್ಟ್ ಚಾಪ್ಟ್ರ್ ಇಂಟ್ರೊಡಕ್ಷನ್ ಇದೆ. ಇಂಟ್ರೊಡಕ್ಷನಲ್ಲಿ ಬಂದುಬಿಟ್ಟು ನಿಮಗೆ ಈಗ ಎಲ್ಲರೂ ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಳ್ತೀನಿ ಎಲ್ಲರ ಕಡೆನೂ. ಈಗ ಇಂಟ್ರೊಡಕ್ಷನಲ್ಲಿ ನಿಮಗೆ ಮೇನ್ ಬಂದಿರೋದು ಇವಾಗ ಮೇನ್ ಅಂತಂದರೆ 1 ಮಾರ್ಕ್ 2 ಮಾರ್ಕ್ಸ್ ಅಂತೂ ಇಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಅದರಲ್ಲಿ ಈಗ ಇಲ್ಲಿದೆ ನೋಡಿ, ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಸೀಮ್ಸ್ ಟು ಹ್ಯಾವ್ ಬೀನ್ ಡಿರೈವ್ಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ದಟ್ ಈಸ್ ಅ ಸ್ಟೇಟಸ್ ಆರ್ ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ, ಸ್ಟ್ಯಾಟಿಕ್, ಜರ್ಮನ್ ವರ್ಡ್ ಈಸ್ ಅ ಸ್ಟ್ಯಾಟಿಕ್ ಆ್ಯಂಡ್ ಫ್ರೆಂಚ್ ವರ್ಡ್ ಈಸ್ ಅ ಸ್ಟ್ಯಾಟಿಕ್ಯೂ ಅಂತ. ಇದನ್ನೇನಿದೆ ಅಲ್ಲ, ಇದನ್ನೆಲ್ಲ ನೀವೇನು ಮಾಡಬೇಕಂತಂದ್ರೆ, ಈಗ ಇಲ್ಲಿದೆ ನೋಡಿ, ಇದು ಇಂಪಾರ್ಟೆಂಟು. ಯಾಕಂದರೆ 1 ಮಾರ್ಕಿಗೆ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಓಕೆ, ಈಗ ಇದೆಲ್ಲನೂ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ಲ್ಯಾಟಿನ್ ವರ್ಡ್ ಈಸ್ ಅ ಸ್ಟೇಟಸ್, ಇಟಾಲಿಯನ್ ವರ್ಡ್ ಈಸ್ ಅ ಸ್ಟ್ಯಾಟಿಸ್ಟಾ, ಜರ್ಮನ್ ವರ್ಡ್ ಈಸ್ ಅ ಸ್ಟ್ಯಾಟಿಕ್ ಆ್ಯಂಡ್ ಫ್ರೆಂಚ್ ವರ್ಡ್ ಈಸ್ ಅ ಸ್ಟ್ಯಾಟಿಕ್ಯೂ. ಓಕೆ, ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಓಕೆ ಸ್ಟೂಡೆಂಟ್ಸ್, ಇದು ಫಸ್ಟ್ ಇಲ್ಲಿ ನಿಮಗೆ ಇದು ವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಟಿನ್ ವರ್ಡು ಮತ್ತು ಇಟಾಲಿಯನ್ ವರ್ಡು, ಜರ್ಮನ್ ವರ್ಡು ಮತ್ತು ಫ್ರೆಂಚ್ ವರ್ಡು. ಅದನ್ನು ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಿಮಗಿಲ್ಲಿ ಫಾದರ್ ಆಫ್ ಅ ಸ್ಟ್ಯಾಟಿಸ್ಟಿಕ್ಸ್. ಹೂ ಈಸ್ ಅ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್? ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇಲ್ಲಿ, ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಆ್ಯಂಡ್ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಇದು ಸರ್ ರೊನಾಲ್ಡ್ ಎ ಫಿಶರ್. ಸರ್ ರೊನಾಲ್ಡ್ ಎ ಫಿಶರ್. ಓಕೆ, ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್. Father of Indian statistics is M.C. Mahalanobis. Okay, Mahalanobis. Then definition of statistics ಬಂದುಬಿಟ್ಟು ಈಗ ಪ್ಲೂರಲ್ ಸೆನ್ಸು ಮತ್ತು ಸಿಂಗುಲರ್ ಸೆನ್ಸ್ ಅಂತಿದೆ. ಹೌದಾ? ಇಲ್ಲಿ ನೀವು ಫಸ್ಟ್ ಸಿಂಗುಲರ್ ಸೆನ್ಸ್ ನೋಡೋಣ. ಇವಾಗ ಸಿಂಗುಲರ್ ಸೆನ್ಸಲ್ಲಿ ಒಟ್ಟೆ ಇಲ್ಲಿ 3 ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ ನಿಮಗೆ ಸಿಂಗುಲರ್ ಸೆನ್ಸಲ್ಲಿ. ಒಂದು ಎಲ್ ಬೌಲೇಜು. ಎಲ್ ಬೌಲೇಜ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಅ 1 ಮಾರ್ಕ್ ಕ್ವಶನ್. ಆ್ಯಂಡ್ ಬಾಡಿಂಗ್ಟನ್ಸ್, ಬಾಡಿಂಗ್ಟನ್ ಡೆಫಿನಿಷನ್ನು ಮತ್ತು ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ಸ್ ಡೆಫಿನಿಷನ್ನು. ಬಟ್ ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ಸ್, ಕ್ರಾಕ್ಸ್ಟನ್ ಆ್ಯಂಡ್ ಕೌಡನ್ ಡೆಫಿನಿಷನ್. ಬಟ್ ಇದೆರಡು ಏನಿದೆ ಅಲ್ಲ 1 ಮಾರ್ಕಿಗೆ ವೆರಿ 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 ಇಂಪಾರ್ಟೆಂಟು. ಯೂಸಲಿ ಒಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕೂಡ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸು, ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್, ಎಲ್ ಬೌಲೆ ಮತ್ತು ಬಾಡಿಂಗ್ಟನ್ಸ್ ಡೆಫಿನಿಷನ್ನು ವೆರಿ ಇಂಪಾರ್ಟೆಂಟು. ಮತ್ತು ವಾಟ್ ಆರ್ ದ ಬ್ರ್ಯಾಂಚಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಬ್ರ್ಯಾಂಚಸ್ಸು 2 ಬ್ರ್ಯಾಂಚಸ್ ಬರುತ್ತೆ ನಿಮಗಿಲ್ಲಿ. Okay, the 2 branches, one is a statistical methods and one is a applied statistics. Statistical methods and applied statistics. Okay, branches ಅನ್ನು ನೋಡ್ಕೊಂಡ್ರಾ?
ನೆಕ್ಸ್ಟ್ ಬಂದುಬಿಟ್ಟು ಸಬ್ ಬ್ರಾಂಚಸ್ ಆಫ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಇಲ್ಲಿ ಬಯೋಮೆಟ್ರಿ, ಡೆಮೋಗ್ರಫಿ ಅಂತಿದೆ ಅಲ್ಲ, ಇಲ್ಲಿ ಎಕನಾಮೆಟ್ರಿಕ್ಸು, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲು, ಆ್ಯಕ್ಚುಯಲ್ ಸೈನ್ಸು, ಸ್ಟೈಲೋಮೆಟ್ರಿ, ಸೈಕೋಮೆಟ್ರಿ, ಇದೆಲ್ಲ ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ಇದರಲ್ಲಿ ಯಾವುದಾದ್ರೂ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸಿಗೆ ಮಾತ್ರ ಇದು ಕೂಡ. ಇದು ಆಲ್ಮೋಸ್ಟ್ ನಿಮಗಿಲ್ಲಿ ನಾನು 1 ಮಾರ್ಕ್ 2 ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಇವಾಗ. ಇಲ್ಲಿ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಬಂದುಬಿಟ್ಟು ನಿಮಗೆ ಫಂಕ್ಷನ್ಸು 5 ಮಾರ್ಕ್ಸಿಗೆ. ಫಂಕ್ಷನ್ಸ್ ಏನಿದೆ ಅಲ್ಲ ಅದು ಐದರ್ 2 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ನಿಮಗೆ ಮೆನ್ಷನ್ ಮಾಡಲಿಕ್ಕೆ ಹೇಳ್ತಾರೆ. ಅದನ್ನು ಮೆನ್ಷನ್ ಅಂತಂದರೆ ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದಾಗ ಯು ಹ್ಯಾವ್ ಟು ಮೆನ್ಷನ್ 5 functions. It presents the facts in a definite form. It simplifies condenses the size of the data. It facilitates a comparison. It enriches our knowledge and widens our experience. It helps formulating policies. It helps in business forecasting. It helps in framing and testing hypothesis. But out of 7 you have to write any 5 functions ಇಲ್ಲಿ. ಮತ್ತು ಫಂಕ್ಷನ್ಸ್ ಆದ ತಕ್ಷಣ ಲಿಮಿಟೇಷನ್ ಬಂದುಬಿಟ್ಟು ನಿಮಗಿಲ್ಲಿ 2 ಮಾರ್ಕ್ಸಿಗೆ. ಯೂಶ್ವಲಿ ಲಿಮಿಟೇಷನ್ನ ನಿಮ್ಮ ಎಂದು 5 ಮಾರ್ಕ್ಸಿಗಂತೂ ಕೇಳಿಲ್ಲ, ಲಿಮಿಟೇಷನ್ಸು 2 ಮಾರ್ಕ್ಸಿಗೆ ಕೇಳೋದು ಇದನ್ನು. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಐದರ್ 2 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. ಇದು ಎನಿ 2 ನೀವು ಫಸ್ಟ್ 5 ಮಾಡ್ಕೊಂಡು ಬಿಟ್ರಿ ಅಂತಂದರೆ ಅದರಲ್ಲಿ 2 ಮಾರ್ಕ್ಸಿಗೆ ಕೇಳಿದಾಗೂ ಕೂಡ ಅಲ್ಲಿ ಎನಿ 2 ಯು ಹ್ಯಾವ್ ಟು ರೈಟ್ ಇಟ್. ಇಲ್ಲಿ ಯಾವುದಾದ್ರೂ ಇಲ್ಲಿ ಎರಡು, ಯಾಕಂದರೆ ಪ್ಲೂರಲ್ ಸೆನ್ಸ್ ಡೆಫಿನಿಷನ್ ಇದೆ ನೋಡಿ ಇಲ್ಲಿ, ಅದೇ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಸತಿ ಕ್ಯಾರೆಕ್ಟರಿಸ್ಟಿಕ್ಸ್ ಓದ್ಕೊಂಡ್ಬಿಟ್ರೆ ನೀವು ಪ್ರೊಫೆಸರ್ ಹಾರೆಸ್ ಸೆಕ್ರಿಸ್ಟ್ ಡೆಫಿನಿಷನ್ನು ಆರಾಮ್ಸೆ ಬರುತ್ತೆ ನಿಮಗಿಲ್ಲಿ. ಯಾಕಂದರೆ ಪ್ರೊಫೆಸರ್ ಹಾರೆಸ್ ಸೆಕ್ರಿಸ್ಟ್ ಫುಲ್ ಪ್ಲೂರಲ್ ಸೆನ್ಸಲ್ಲೇ ಇರೋದು, ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ದ ಅಬೌವ್ ಡೆಫಿನಿಷನ್ ಆಫ್ ಅ ಕಾಂಪ್ರೆನ್ಸಿವ್ ನೇಚರ್ ಆ್ಯಂಡ್ ಎಕ್ಸ್ಪ್ಲೈನ್ಸ್ ವಿಚ್ ಟೈಪ್ ಆಫ್ ನ್ಯೂಮೆರಿಕಲ್ ಡೇಟಾ ಕ್ಯಾನ್ ಬಿ called as a statistics. The features or characteristics of statistics are as follows. Statistics are aggregate of facts. Statistics are affected to a marked extent by multiplicity of causes. Statistics are numerically expressed, enumerated or estimated according to reasonable standards of accuracy. ಇದನ್ನು 5 ಯಾವುದಾದ್ರೂ ಮಾಡ್ಕೊಂಬಿಟ್ರಿ ಅಂತಂದ್ರೆ ಅಲ್ಲಿ 2 ಮಾರ್ಕ್ಸಿಗೂ ಬರುತ್ತೆ, 5 ಮಾರ್ಕ್ಸಿಗೂ ಕೂಡ ಅಲ್ಲಿ ಬರುತ್ತೆ. ಸ್ಕೋಪ್ ಬಂದುಬಿಟ್ಟು ನಿಮಗೆ ಯೂಶ್ವಲಿ ಬಿಸ್ನೆಸ್ಸು ಮತ್ತು ಎಕನಾಮಿಕ್ಸು ಒಂದು ಸ್ವಲ್ಪ ಅಲ್ಲಿ ಕೇಳಿದರೆ ಸ್ಕೋಪನ್ನು ಕೂಡ ಅಲ್ಲಿ ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಏನೇನಿದೆ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸೈನ್ಸ್ಗಿಂತ ಸ್ಟ್ಯಾಟಿಸ್ಟಿಕ್ಸ್ ಇನ್ ಕಾಮರ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಬಿಸ್ನೆಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸನ್ನು ಜಾಸ್ತಿ ಮಾಡ್ಕೊಂಡ್ಬಿಡಿ. ಮತ್ತು ಡಿಸ್ಟ್ರಸ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತಿದೆ ನೋಡಿ, ಕಾಸಸ್ ಆಫ್ ಡಿಸ್ಟ್ರಸ್ಟ್, ಅದು 2 ಮಾರ್ಕ್ಸಿಗೆ. 2 ಮಾರ್ಕ್ಸಿಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದು. ಡಿಸ್ಟ್ರಸ್ಟು 2 ಮಾರ್ಕ್ಸಿಗೆ ಮಾತ್ರ. ಇಲ್ಲಿ ಕಾಸಸ್ ರೈಟ್ ಎನಿ 2 ಕಾಸಸ್ ಆರ್ ರೈಟ್ ಎನಿ 2 ರೆಮಿಡೀಸ್ ಅಂತ ನಿಮಗೆ ಅಲ್ಲಿ ಕೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್ ಬಂದುಬಿಟ್ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಡೆಫಿನಿಷನ್ ಬರುತ್ತೆ. ಡೆಫಿನಿಷನಲ್ಲಿ ಯಾವ್ದು ಇಂಪಾರ್ಟೆಂಟು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಪಾಪ್ಯುಲೇಷನ್ ಇದೆ, ಸ್ಯಾಂಪಲ್ ಇದೆ, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪಾಪ್ಯುಲೇಷನ್ ಸ್ಯಾಂಪಲ್ ಯೂಶ್ವಲಿ ಬೇಸಿಕ್ ಅವು. ಇಲ್ಲಿ ಬಂದುಬಿಟ್ಟು ನಿಮಗೆ ಮೇನ್ ಇಲ್ಲಿ ಡೆಫಿನಿಷನ್ನ ಕೇಳೋದು ಕ್ವಾಂಟಿಟೇಟಿವ್ ಆರ್ ಅಥವಾ ಆ್ಯಂಡ್ ಕ್ವಾಲಿಟೇಟಿವ್. ಕ್ಯಾರೆಕ್ಟರಿಸ್ಟಿಕ್ಸ್ which is numerically measurable and which is not numerically measurable. ಮತ್ತು ವೇರಿಯೇಬಲ್ ಆ್ಯಂಡ್ ಅಟ್ರಿಬ್ಯೂಟ್. ವೇರಿಯೇಬಲ್ ಆ್ಯಂಡ್ ಅಟ್ರಿಬ್ಯೂಟ್ ವಿತ್ ಎಕ್ಸಾಂಪಲ್. ದಟ್ ಈಸ್ ಆಲ್ಸೋ ವೆರಿ ಈಸಿ. ಇದು ತಿಳಿದಿಲ್ಲ ಅಂದರೆ ನಾನು ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಮತ್ತು ಇದರಲ್ಲಿ ವೇರಿಯೇಬಲಲ್ಲಿ 2 ಟೈಪ್ ಬರುತ್ತೆ. ಒಂದು ಡಿಸ್ಕ್ರೀಟ್ ವೇರಿಯೇಬಲ್ಲು, ಒಂದು ಕಂಟಿನ್ಯೂಯಸ್ ವೇರಿಯೇಬಲ್ ಅಂತ. ಆ್ಯಂಡ್ ಕಂಟಿನ್ಯೂಯಸ್ ವೇರಿಯೇಬಲ್. ಓಕೆ, ಕಂಟಿನ್ಯೂಯಸ್ ವೇರಿಯೇಬಲ್ ಅಂತಂದರೆ ಅಲ್ಲಿ ಮತ್ತೆ ನಿಮಗೆ ವಿತ್ ಎಕ್ಸಾಂಪಲ್ ಬರುತ್ತೆ. ಡಿಸ್ಕ್ರೀಟಲ್ಲೂ ಕೂಡ ಒಂದು ಎಕ್ಸಾಂಪಲ್ ಬರುತ್ತಲ್ಲಿ. 2 ವಿತ್ ಡೆಫಿನಿಷನ್ ವಿತ್ ಎಕ್ಸಾಂಪಲ್ಲು. ನಾಮಿನಲ್ ಆ್ಯಂಡ್ ಆರ್ಡಿನಲ್ ಯೂಶ್ವಲಿ ಕೇಳೋದಿಲ್ಲಿ.
ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಜಾಸ್ತಿ ಕೇಳಿರೋದು ವೇರಿಯೇಬಲ್ ಆ್ಯಂಡ್ ಅಟ್ರಿಬ್ಯೂಟ್ನ ಮತ್ತು ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಜಾಸ್ತಿ ಕೇಳಿರೋದು. ಓಕೆ, ನೆಕ್ಸ್ಟ್ ಇದೆಲ್ಲ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಈಗ ಇದಿಷ್ಟು ಬರುತ್ತೆ ನಿಮಗೆ. ಇಲ್ಲಿ ಏನೇನು ನಾನು ತೋರಿಸಿದ್ದೀನಲ್ಲ ಅದನ್ನೆಲ್ಲ ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಚಾಪ್ಟ್ರು ಆರ್ಗನೈಜೇಷನ್ ಆಫ್ ಅ ಡೇಟಾ ಅಂತ ಬರುತ್ತೆ. ಓಕೆ, ಈಗ ಇದನ್ನು ಫಸ್ಟ್ ಚಾಪ್ಟರ್ ಒಂದು ಮಾಡ್ಕೊಂಡ್ಬಿಡಿ. ಇದರಲ್ಲಿ ಏನಾದರೂ ನಿಮಗೆ ತಿಳಿದಿಲ್ಲ ಅಂತಂದರೆ ಕೇಳಿ, ನಾನು ಅದನ್ನು ತಿಳಿಸ್ತೀನಂತೆ. ಮತ್ತು ಸೆಕೆಂಡ್ ಚಾಪ್ಟ್ರು ಮತ್ತು ಇನ್ನೊಂದು ವಿಡಿಯೋದಲ್ಲಿ, ಯಾಕಂದರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ, ಇದೆ 10 ಮಿನಿಟ್ಸ್ ಇದೆ. ಸೆಕೆಂಡ್ ಚಾಪ್ಟರ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಂತೆ.